ಎಷ್ಟು ಅಂದರೆ ಸೇಮ್ ವಿರಾಟ್ ಕೊಹ್ಲಿ ಮತ್ತು ಎಷ್ಟು ಫ್ಯಾನ್ ಅವ್ರದ್ದೇನು ಜಾನ್ವರಿ 8 ಯಶ್ ಬಾಸ್ ಅವರ ಬರ್ತ್ಡೇ ಮತ್ತು ವಿರಾಟ್ ಕೊಹ್ಲಿ ಅವ್ರದ್ದು. ಕನ್ನಡ ಸಿನಿಮಾ ಹಾಲಿವುಡ್ ರೇಂಜಿಗೆ ಹೋಗ್ಬೇಕಂತ ಎಲ್ಲ ಹೇಳ್ತಿದ್ರು. ಹಾಲಿವುಡ್ ರೇಂಜಿಗೆ ಹೋಗೈತೆ. ನೆಕ್ಸ್ಟ್ ಹಾಲಿವುಡ್ ಅಲ್ಲಿ ಅವ್ರು ಆಕ್ಟ್ ಮಾಡ್ತಾರೆ, ಅದೊಂದು ಖಂಡಿತ. ಕಂಪ್ಲೀಟ್ಲಿ ಕನ್ನಡ ಸಿನಿಮಾ ಅಂದ್ರೆ ಒಂದು ಐಡಿಯಾ ಇದ್ದಿದ್ದನ್ನ ಯಶ್ ಅವ್ರು ಲಿಟ್ರಲಿ ಚೇಂಜ್ ಮಾಡಾಕಿದ್ದಾರೆ. ಸೊ ಐ ಥಿಂಕ್ ದಿಸ್ ಮೂವಿ ಇಸ್ ಗೋನ್ ಟು ಬಿ ಅ ಸ್ಟಾರ್ಟ್ ಆಫ್ ಅ ನ್ಯೂ KFI. ಅಫ್ಕೋರ್ಸ್ ಆಗುತ್ತೆ, ಬಟ್ ಟ್ರೈಲರ್ ಅಂದರೆ ಟ್ರೈಲರ್ಗಿಂತ 100ರಷ್ಟಿದೆ ಮೂವಿ. ಕನ್ನಡ ಫಿಲಿಮ್ ಅಂತ ಅನ್ಸೋದೇ ಇಲ್ಲ, ಇಂಗ್ಲಿಷ್ ಫಿಲಿಮ್ ಥರ ಮಾಡಿದ್ದಾರೆ. ಎಷ್ಟಿದೆ, ಇನ್ನೂ ಎಷ್ಟು ಗ್ಯಾಂಗ್ಸ್ಟರ್ ಮೂವಿ ಅಲ್ಲ, ಆದರೆ ಸ್ವಲ್ಪ ಮಾತ್ರ ಅರ್ಥ ಆಗಿಲ್ಲ. ಫ್ಯಾಮಿಲಿ ನೋಡ್ಬೋದು. 18+ ಮೂವಿ. ಅದ್ರ ಮೂವಿ ಮಾತ್ರ ರಾಕಿಂಗ್ ಸ್ಟಾರ್ ಆಕ್ಟಿಂಗ್ ಮಾತ್ರ ಚಿಂದಿ ನಂಬರ್ 1 ಮಾಡ್ತಾರೆ. ಕನ್ನಡ ಸಿನಿಮಾ ಕನ್ನಡ ಜನನೇ ಬೆಳೆಸ್ತಾ ಇಲ್ಲ, ಯಾರು ಮಾಡಿಲ್ಲ. ಕನ್ನಡದಲ್ಲಿ ಫಸ್ಟ್ ಟೈಮ್ ಯಶ್ ಅವ್ರು ಮಾಡಿದ್ದಾರೆ. ಕನ್ನಡ ಸಿನಿಮಾ ಅಂತ ನೋಡಿ ಟ್ರೋಲ್ ಮಾಡೋದು ಬಿಟ್ಬಿಡಿ. ಸಿನಿಮಾ ತುಂಬಾ ಚೆನ್ನಾಗೈತೆ. ನಮ್ಮ ಕನ್ನಡ ಸಿನಿಮಾ ಹಾಲಿವುಡ್ ರೇಂಜಿಗೆ ಹೋಗ್ಬೇಕಂತ ಎಲ್ಲ ಹೇಳ್ತಿದ್ರು. ಹಾಲಿವುಡ್ ರೇಂಜಿಗೆ ಹೋಗೈತೆ. ನೆಕ್ಸ್ಟ್ ಹಾಲಿವುಡ್ ಅಲ್ಲಿ ಅವ್ರು ಆಕ್ಟ್ ಮಾಡ್ತಾರೆ, ಅದೊಂದು ಖಂಡಿತ ಅಷ್ಟೇ. ಅವರೆಲ್ಲ ತುಂಬಾ ಚೆನ್ನಾಗಿ ಮಾಡೋರೆ. ಇದರಲ್ಲಿ ಸಿಸ್ಟರ್ ಸೆಂಟಿಮೆಂಟ್ ಆಗಿರ್ಬೋದು, ಅಪ್ಪ ಮಗನ ಸೆಂಟಿಮೆಂಟ್ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗೈತೆ. ಟ್ರೈಲರ್ ನೋಡಿದಾಗ ಏನು ಅನ್ನಿಸ್ತಂದ್ರೆ ಹಾಲಿವುಡ್ ರೇಂಜಿಗೆ ಐತೆ ಅನ್ಕೊಂಡಿದ್ದೆ, ಬಟ್ ಇಲ್ಲಿ ಬಂದು ನೋಡಿದಾಗ ನಾವೇನೋ ಬಂದಿತ್ತು, ಬಟ್ ಅದಕ್ಕಿಂತ ನಮ್ಮ ನಿರೀಕ್ಷೆ ಮೀರಿ ಫಿಲಮ್ ತೆಗ್ದವ್ರೆ. ನಾವು ಆಲ್ರೆಡಿ ಬೆಳಿಗ್ಗೆ 6 AM ಫ್ಯಾನ್ ಶೋ ನೋಡಿ ವಾಪಸ್ ಬಂದಿವಿ. ಸೆಕೆಂಡ್ ಟೈಮ್ ನೋಡ್ತಾ ಇದೀವಿ. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಮೋರ್ ದೆನ್ ಎವ್ರಿಥಿಂಗ್ 4 years ಆದ್ಮೇಲೆ ಎಷ್ಟು ಪರ್ಫಾರ್ಮ್ ಮಾಡ್ತಾ ಇರೋದು ಮೈಂಡ್ ಬ್ಲೋಯಿಂಗ್. ಅವ್ರ ಆ್ಯಕ್ಟಿಂಗ್ ಆಗಲಿ, ಪ್ರತಿಯೊಂದು ಕ್ಯಾಮಿಯೋ ಆಗಲಿ, ಇಟ್ಸ್ ಬ್ಯೂಟಿಫುಲ್. ಪ್ರತಿಯೊಬ್ಬರು ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಆ BGMಗೋಸ್ಕರ, ಆ ಆ್ಯಕ್ಷನ್ ಸೀಕ್ವೆನ್ಸ್ಗಳಿಗೆ. ಕಂಪ್ಲೀಟ್ಲಿ ಕನ್ನಡ ಸಿನಿಮಾ ಅಂದರೆ ಒಂದು ಐಡಿಯಾ ಇದ್ದಿದ್ದನ್ನ ಯಶ್ ಅವ್ರು ಲಿಟ್ರಲಿ ಚೇಂಜ್ ಮಾಡಾಕಿದ್ದಾರೆ. ಸೊ ಐ ಥಿಂಕ್ ದಿಸ್ ಮೂವಿ ಇಸ್ ಗೋನ್ ಟು ಬಿ ಅ ಸ್ಟಾರ್ಟ್ ಆಫ್ ಅ ನ್ಯೂ KFI. ಸೊ ಹ್ಯಾಟ್ಸ್ ಆಫ್ ಟು ಹಿಮ್. ಎಷ್ಟು ಅಂದರೆ ಸೇಮ್ ವಿರಾಟ್ ಕೊಹ್ಲಿ ಮತ್ತು ಎಷ್ಟು ಫ್ಯಾನ್ ಅವ್ರದ್ದೇನು ಜಾನ್ವರಿ 8 ಯಶ್ ಬಾಸ್ ಅವರ ಬರ್ತ್ಡೇ ಮತ್ತು ವಿರಾಟ್ ಕೊಹ್ಲಿ ಅವ್ರದ್ದು. ನಾವು ಅಷ್ಟೇ ಬೆಳಗ್ಗೆ ಶೋ ನೋಡಿಕೊಂಡು ಮತ್ತೆ ಇಲ್ಲಿಗೆ ಬಂದಿದ್ದೀರಿ. ಸಂತೋಷಲ್ಲಿ ಹೆಂಗಿರುತ್ತೆ ಅಂತ ನೋಡೋಣ ಅಂದ್ಬಿಟ್ಟು. ಸೆಕೆಂಡ್ ಹಾಫ್ ಅಂತೂ ಹೇಳ್ಬಾರ್ದು, ಇನ್ನೂ ಸೆಕೆಂಡ್ ಹಾಫ್ ಎಲ್ಲ ಸ್ಪಾಯ್ಲ್ ಮಾಡೋದು ಬೇಡ. ಬಂದು ನೋಡಿ, ಸೂಪರ್ ಆಗಿದೆ. ಟ್ರೈಲರ್ಗೂ ಮೂವಿಗೂ ಮ್ಯಾಚ್ ಆಗುತ್ತೆ ಅನ್ಸುತ್ತಾ? ಅಫ್ಕೋರ್ಸ್ ಆಗುತ್ತೆ, ಬಟ್ ಟ್ರೈಲರ್ ಅಂದರೆ ಟ್ರೈಲರ್ಗಿಂತ 100ರಷ್ಟಿದೆ ಮೂವಿ. ಬಂದು ನೋಡಿ, ಅರ್ಥ ಆಗುತ್ತೆ. ಫಸ್ಟ್ ಹಾಫ್ ನೋಡಿ ಯಾರು ಜಡ್ಜ್ ಮಾಡಿಬಿಡಿ. ಸೆಕೆಂಡ್ ಹಾಫ್ ನೋಡಿ. ಸೆಕೆಂಡ್ ಹಾಫಲ್ಲಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಇದೆ. ಟಿಕೆಟ್ಗೋಸ್ಕರ ಕಾಯಿರಿ. ಟಿಕೆಟ್ ಬರ್ತಾರೆ. ಟಿಕೆಟು ಈ ರಾಕಿ ಬಾಯ್ ಒಬ್ಬರೇ 1 man ಶೋ ಆಗುತ್ತೆ. ಕನ್ನಡ ಫಿಲಿಮ್ ಅಂತ ಅನ್ಸೋದೇ ಇಲ್ಲ, ಇಂಗ್ಲಿಷ್ ಫಿಲಿಮ್ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಫಿಲಿಮ್ ಬಂದಿದೆ. ಮೇಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಈ ಕನ್ನಡದಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಮೂವಿ. ಜನಗಳು ತುಂಬ ಕನ್ಫ್ಯೂಸ್ ಆಗ್ತಾರೆ, ಒಂದ್ಸಲಕ್ಕೆ ಅರ್ಥ ಆಗಲ್ಲ ಫಿಲಿಮ್ಮು. ಇದು ತುಂಬ ಕನ್ನಡದಲ್ಲಿ ಅದ್ಭುತವಾದ ಫಿಲಿಮ್ಮು. ಎಲ್ಲ ಇವತ್ತು ತಮಿಳಾಗಲಿ ತೆಲುಗಾಗಲಿ ಎಲ್ಲರೂ ನಮ್ಮ ಕನ್ನಡನ ತಿರುಗಿ ನೋಡಬೇಕು. ಆ ಥರ ಒಂದು ಆ್ಯಕ್ಟಿಂಗ್ ಯಶ್ ಅವ್ರು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಫಿಲಿಮ್ಮು. ಇನ್ನು ಮುಂದೆ ತುಂಬ ಚೆನ್ನಾಗಿದೆ ಫಿಲಿಮು. ಎಲ್ಲ ಥಿಯೇಟ್ರಲ್ಲೇ ಬಂದು ಫಿಲಿಮ್ ನೋಡಿ. ತುಂಬ ಚೆನ್ನಾಗಿದೆ ಫಿಲಿಮ್. ಮಾತ್ರ ಸಖತ್ತಾಗಿದೆ. ಅದು ಸೆಕೆಂಡ್ ಹಾಫ್ ನೋಡಬೇಕು. ಇನ್ನೂ ಎಷ್ಟು ಟ್ವಿಸ್ಟ್ ಇದೆ, ಇನ್ನೂ ಎಷ್ಟು ಗ್ಯಾಂಗ್ಸ್ಟರ್ ಮೂವಿ ಅಲ್ಲ, ಆದರೆ ಸ್ವಲ್ಪ ಮಾತ್ರ ಅರ್ಥ ಆಗಿಲ್ಲ. ಫಸ್ಟ್ ಹಾಫ್ ನೋಡಿದ್ದೀವಿ, ಇನ್ನು ಸೆಕೆಂಡ್ ಹಾಫ್ ನೋಡ್ಬಿಟ್ಟು ಪೂರ್ತಿ ಹೇಳ್ತಿದ್ದೀವಿ. ಆದರೆ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಬರಕ್ಕೆ ಹೋಗಬೇಡಿ, ಫ್ಯಾಮಿಲಿ ನೋಡ್ಬೋದು. 18+ ಮೂವಿ. ಅದ್ರ ಮೂವಿ ಮಾತ್ರ ರಾಕಿಂಗ್ ಸ್ಟಾರ್ ಆ್ಯಕ್ಟಿಂಗ್ ಮಾತ್ರ ಚಿಂದಿ ನಂಬರ್ 1. ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಕ್ಕೆ ಇಲ್ಲ. ಅದ್ರ ಮೂವಿನ ಸೆಕೆಂಡ್ ಹಾಫ್ ನೋಡ್ಬೇಕು. ಎಮೋಷನಲ್ ಎಲ್ಕೊಂಡು ಹೋಗ್ತಾ ಇದೆ, ನೋಡೋಣ. ಎಮೋಷನಲ್ ಭಾರಿ ಸಖತ್ತಾಗಿ ಹಿಟ್ ಆಗಿದೆ. ಎಮೋಷನಲ್ ಮಾತ್ರ ಈ ಮೂವಿಗೆ 4 ವರ್ಷ ಕಾದಿದ್ದಕ್ಕೆ ಸೂಪರ್ ಆಗಿದೆ. ಮೋಹನ್ ದಾಸು ಅವ್ರ ಥರ ಅಲ್ಲ, ಒಳ್ಳೆ ಸಖತ್ ಮೂವಿ. ಕನ್ನಡ ಇಂಡಸ್ಟ್ರಿಗೆ ಮಾತ್ರ ಸಖತ್ತಾಗಿ ಮೂವಿ ಕೊಟ್ಟಿದ್ದಾರೆ. ಹೇಳಂಗೆ ಇಲ್ಲ. ಲೇಡೀಸ್ ಏನ್ ಮಾಡ್ತಾರೆ, ನೆಕ್ಸ್ಟ್ ಹೆಂಗಾಗುತ್ತೆ ಇದು ನೋಡ್ಬಿಡಿ. ಇದು ಕನ್ನಡ ಸಿನಿಮಾ, ಇದು ಆಲ್ ಇಂಡಿಯಾ ನೋಡಿಬಿಡಿ. ಈ ಮೂವಿ ಬಗ್ಗೆ ಹೇಳ್ತಾರೆ ಎಲ್ಲರೂ. ಗೀತ್ ಮೋಹನ್ ದಾಸ್ ಕ್ರೋರ್ ಅಲ್ಲ, ಯಾರ್ಯಾರೋ ಕಾಂಟ್ರವರ್ಸಿ ಮಾಡ್ತಾರೆ. ಕನ್ನಡ ಸಿನಿಮಾ ಕನ್ನಡ ಜನನೇ ಬೆಳೆಸ್ತಾ ಇಲ್ಲ, ಯಾರು ಮಾಡಿಲ್ಲ. ಕನ್ನಡದಲ್ಲಿ ಫಸ್ಟ್ ಟೈಮ್ ಯಶ್ ಅವ್ರು ಮಾಡಿದ್ದಾರೆ. ಕನ್ನಡ ಸಿನಿಮಾ ಅಂತ ನೋಡಿ ಟ್ರೋಲ್ ಮಾಡೋದು ಬಿಟ್ಬಿಡಿ. ಸಿನಿಮಾ ಥರ ನೋಡ್ರಿ. ಅವ್ರು ಏನು ಮಾಡ್ಬೇಕು ಮೇಡಮ್? ಇವ್ರು ಸಿಂಗಲ್ ಮೇಡಮ್. ಇವ್ರು ಬಂದು ಕಾಂಟ್ರವರ್ಸಿ ಮಾಡ್ಕೊಂತಿರ್ತಾರೆ. ಇವರೊಬ್ಬರು ಸಿಂಗಲ್ ಆಗಿ ಬಂದು ಹೊಡೆದಾಕ್ತಾರೆ ಅಷ್ಟೇ. ಹೀರೋಯಿನ್ಸ್ ಬಗ್ಗೆ ಹೇಳ್ಬೇಕಾದ್ರೆ ನಯನತಾರ ಮೇಡಮ್ ಸೂಪರ್ ಆಗಿ ಮಾಡಿದ್ದಾರೆ. ಅವರು ಅಂದ್ಕೊಂಡಿರ್ಲಿಲ್ಲ. ಒಂದೊಂದು ಸೀನಲ್ಲಿ ಅದು ತುಂಬ ಜನ ಟ್ರೋಲ್ ಮಾಡಿದ್ದಾರೆ, ಅದು ನಿಜ ಆಗಿದೆ. ಅಕ್ಕ
ಯಶ್ಗೆ ಅಕ್ಕ ಬಟ್ ಸಕ್ಕದಾಗಿ ಮಾಡಿದ್ದಾರೆ. ನಯನತಾರ ಕ್ಯಾರೆಕ್ಟರ್ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಸೂಪರ್ ಆಗಿದೆ. ಅಕ್ಸೆಪ್ಟೇ ಮಾಡ್ಕೊಂಡಿರಲಿಲ್ಲ ಮೂವಿ ಹಿಂಗೆ ಓಡುತ್ತಂತ. ಇನ್ನು ಸೆಕೆಂಡ್ ಹಾಫ್ ನೋಡ್ಬೇಕು ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ, ಆಮೇಲೆ ಬಂದು ಮಾತಾಡೋಣ. ಸಕ್ಕದಾಗಿದೆ ಮಾತ್ರ, ಎಮೋಷನಲ್ ಹೋಗ್ತಾ ಇದೆ, ನೋಡೋಣ. ಇಲ್ಲಿವರೆಗೂ ಕನ್ನಡದಲ್ಲಿ ಯಾರು ಮಾಡಿಲ್ಲ, ಮಾಡಿರ್ತಾರೆ ತೋರಿಸ್ತೀವಿ ಅಷ್ಟೇ.